ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೊದಲ ಚಾಪ್ಟರ್ ಆದಂಥ ಮೈ ಹ್ಯಾಪಿ ಫ್ಯಾಮಿಲಿ ಈ ಒಂದು ಚಾಪ್ಟರ್ನ ವಿವರಣೆಯನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದರಲ್ಲಿ ಆ್ಯಕ್ಟಿವಿಟಿ 1 ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ಚಿತ್ರವನ್ನು ನೋಡಿ ನಿಮಗೆ ರಾಧಾಳ ಕುಟುಂಬದ ನೆನಪಿದೆಯೇ? ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಡ್ಯೂ ರಿಮೆಂಬರ್ ರಾಧಾಸ್ ಫ್ಯಾಮಿಲಿ? ರಾಧಾಳ ಕುಟುಂಬ ನೆನಪಿದೆಯೇ ಅಂತ ಕೇಳ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ 1ನೇ ತರಗತಿಗೂ ಕೂಡ ಈ ಒಂದು ಚಾಪ್ಟರ್ ಇದೆ, ಅದಕ್ಕೋಸ್ಕರ. ಈ ಒಂದು ಚಿತ್ರವನ್ನು ನೋಡಿ ಅಲ್ಲಿ ಕೆಳಗಡೆ ಒಂದಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಗಳಿಗೆ ಏನು ಮಾಡಬೇಕು? ನೀವು ಉತ್ತರವನ್ನು ಮಾಡಬೇಕಾಗತ್ತೆ. ಉತ್ತರ ಬೇಕು ಅಂತಂದರೆ ಆಲ್ರೆಡಿ ನಾನು ಯೂಟ್ಯೂಬ್ಗೆ ಅಪ್ಡೇಟನ್ನು ಮಾಡಿದ್ದೀನಿ. ನೀವು ನನ್ನ ಒಂದು ಯೂಟ್ಯೂಬಲ್ಲಿ ನೋಡ್ಕೋಬೋದು. ಇಲ್ಲೂ ಕೂಡ ನಾನು ಅದನ್ನು ಎಕ್ಸ್ಪ್ಲೇನನ್ನು ಮಾಡ್ತೀನಿ. ವಾಟ್ ಆರ್ ದ ರಾಧಾಸ್ ಪೇರೆಂಟ್ಸ್ ಡೂಯಿಂಗ್? ರಾಧಾಳ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ಈ ಒಂದು ಫೋಟೋವನ್ನು ನೋಡಿದಾಗ ನೀವು ಗಮನಿಸ್ಬೋದು, ಅಲ್ಲಿ ಅವರು ಫೀಲ್ಡಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಆರ್ ವರ್ಕಿಂಗ್ ಇನ್ ದ ಫೀಲ್ಡ್. ರಾಧಾಳ ತಂದೆ ತಾಯಿ ತೋಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು 2ನೇ ಕ್ವಶನ್ನು, ವಾಟ್ ಆರ್ ದ ರಾಧಾಸ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂಯಿಂಗ್? ರಾಧಾಳ ಅಜ್ಜ ಅಜ್ಜಿ ಏನು ಮಾಡ್ತಾ ಇದ್ದಾರೆ? ನೀವಿಲ್ಲಿ ನೋಡ್ಬೋದು ರಾಧಾಳ ಅಜ್ಜ ಅಜ್ಜಿಯನ್ನು. ಇವರು ರಾಧಾಳ ಅಜ್ಜಿ ವೆಜಿಟೇಬಲ್ಸನ್ನು ಕಟ್ಟಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರ ಅಜ್ಜ ಬಂದು ಹಸುವಿನ ಹಾಲನ್ನು ಕರೀತಾ ಇದ್ದಾರೆ. ಗ್ರ್ಯಾಂಡ್ ಮದರ್ ಈಸ್ ಕಟ್ಟಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಈಸ್ ಮಿಲ್ಕಿಂಗ್ ಕೌ. ಇನ್ನು ಮುಂದಿನ ಕ್ವಶನ್, ಶೇರ್ ಎನಿ ಒನ್ ಸೆಂಟೆನ್ಸ್ ಅಬೌಟ್ ದಿಸ್ ಪಿಕ್ಚರ್. ಈ ಒಂದು ಫೋಟೋವನ್ನು ನೋಡಿದಾಗ, ಈ ಒಂದು ಪಿಕ್ಚರನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಒಂದು ಲೈನಲ್ಲಿ, ಒಂದು ವಾಕ್ಯದಲ್ಲಿ ಹೇಳಿ. ಇದು ಒಂದು ಸಂತೋಷದ ಕುಟುಂಬವಾಗಿದೆ. ದಿಸ್ ಈಸ್ ಎ ವೆರಿ ಹ್ಯಾಪಿ ಫ್ಯಾಮಿಲಿ. ಇದು ಸಂತೋಷದಾಯಕವಾದಂಥ ಒಂದು ಕುಟುಂಬ. ನೆಕ್ಸ್ಟ್ ಕ್ವಶನ್ನು, ಹೂ ಆಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ನಿಮ್ಮ ಮನೆಯಲ್ಲಿ ಯಾರು ಯಾರು ಇದ್ದಾರೆ? ಮಕ್ಕಳಿಗೆ ಡೈರೆಕ್ಟ್ ಕ್ವಶನ್, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ? ಅಣ್ಣ, ತಮ್ಮ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಫಾದರ್, ಮದರ್, ಬ್ರದರ್, ಸಿಸ್ಟರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಅಂತ ನೀವು ಅಲ್ಲಿಗೆ ಆನ್ಸರ್ನ ಮಾಡಬೇಕಾಗತ್ತೆ. ಇನ್ನು 5ನೇ ಕ್ವಶನ್ನು, ಡು ಯು ಹೆಲ್ಪ್ ಯುವರ್ ಮದರ್ ಆ್ಯಂಡ್ ಫಾದರ್ ಅಟ್ ಹೋಮ್? ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ನೀವು ಸಹಾಯ ಮಾಡುವಿರಾ? ಎಸ್, ಐ ಹೆಲ್ಪ್ ಮೈ ಮದರ್ ಆ್ಯಂಡ್ ಫಾದರ್. ಹೌದು, ನಾನು ನನ್ನ ತಂದೆ ತಾಯಿಗೆ ನಾನು ಸಹಾಯವನ್ನು ಮಾಡ್ತೇನೆ. ಅವರಿಗೆ ನೀವು ಹೇಗೆ ಸಹಾಯ ಮಾಡ್ತೀರಾ? ನಿಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿ ಸಹಾಯವನ್ನು ಮಾಡ್ತೀರಾ? ನಾನು ವೆಜಿಟೇಬಲ್ ತರೋದಕ್ಕೆ ಅಮ್ಮನ ಜೊತೆ ಹೋಗ್ತೀನಿ, ಅಥವಾ ಅಪ್ಪನ ಕೆಲವು ಕೆಲಸಗಳಿಗೆ ನಾನು ಸಹಾಯವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ನಿಮ್ಮ ಕುಟುಂಬದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹಂಚಿಕೊಳ್ಳಿ. ಮಕ್ಕಳು ನಿಮ್ಮ ಕುಟುಂಬದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೀವು ಅಲ್ಲಿ ಹೇಳಬೇಕಾಗಿರ್ತದೆ. ಇದು ಚಟುವಟಿಕೆ 1ನ ಕ್ವಶನ್ ಮತ್ತು ಆನ್ಸರ್ ಆಗಿರ್ತದೆ. ಇನ್ನು ಮುಂದೆ ಆ್ಯಕ್ಟಿವಿಟಿ 2, ಲುಕ್ ಅಟ್ ದಿಸ್ ಪಿಕ್ಚರ್ ಬಿಲೋ. ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ. ಜೊತೆಗೆ ಇಲ್ಲಿ ಒಂದಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಗೆ ಆನ್ಸರ್ನ ಮಾಡಬೇಕಾಗುತ್ತೆ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಪಿಕ್ಚರ್? ಈ ಚಿತ್ರದಲ್ಲಿ ಏನು ನಡೀತಾ ಇದೆ? ಮೊದಲು ಅವರೇ ಒಂದು ಕೊಟ್ಟಿದ್ದಾರೆ, ಟ್ರೈ ಆನ್ಸರ್ ಲೈ. ಈ ರೀತಿ ಆನ್ಸರ್ನ ಮಾಡಿ. ಗ್ರ್ಯಾಂಡ್ ಫಾದರ್ ಈಸ್ ಪ್ಯಾಕಿಂಗ್ ದ ಸ್ಕೂಲ್ ಬ್ಯಾಗ್. ಆ ಚಿತ್ರದಲ್ಲಿ ನೋಡ್ಬೋದು, ಅಲ್ಲಿ ಅವರ ಮಗುವಿನ ಅಜ್ಜ ಶಾಲೆಗೆ ಹೋಗೋದಕ್ಕೆ ಮಗುವಿಗೆ ಪುಸ್ತಕವನ್ನು ಪ್ಯಾಕನ್ನು ಮಾಡ್ತಿದ್ದಾರೆ. ಹಂಗೆ ನೋಡಿ, ಇಲ್ಲಿ ಏನು ನಡೀತಾ ಇದೆ? ಗ್ರ್ಯಾಂಡ್ ಮದರ್ ಈಸ್ ಏನು ಮಾಡ್ತಾಯಿದ್ದಾರೆ? ಗ್ರ್ಯಾಂಡ್ ಮದರು. ಅಲ್ಲಿ ಚಿತ್ರ ನೋಡಿ, ಗ್ರ್ಯಾಂಡ್ ಮದರ್ ಈಸ್ ಗಿವಿಂಗ್ ಕ್ಲೋತಸ್. ಬಟ್ಟೆಯನ್ನು ಕೊಡ್ತಾ ಇದ್ದಾರೆ. ಮದರ್ ಈಸ್ ಡ್ಯಾಸ್. ಮದರ್ ಏನು ಮಾಡ್ತಾ ಇದ್ದಾರೆ? ಮದರ್ ಈಸ್ ಕೂಂಬಿಂಗ್ ಹೇರ್. ತಲೆಯನ್ನು ಬಾಚ್ತಾ ಇದ್ದಾರೆ. ಇನ್ನು ಫಾದರ್ ಈಸ್ ಡ್ಯಾಸ್. ಇಲ್ಲಿದೆ, ಫಾದರ್ ಏನು ಮಾಡ್ತಾ ಇದ್ದಾರೆ ನೋಡ್ರಿ. ಅಲ್ಲಿ ಚಿತ್ರವನ್ನು ನೋಡಿದಾಗ ಫಾದರ್ ಈಸ್ ಬಾತಿಂಗ್ ದ ಚೈಲ್ಡ್. ಮಗುವಿಗೆ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ಇನ್ನು 2ನೇ ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಹೂ ಹೆಲ್ಪ್ಸ್ ಯು ಇನ್ ಡೂಯಿಂಗ್ ದೀಸ್ ಆ್ಯಕ್ಟಿವಿಟೀಸ್ ಅಟ್ ಹೋಮ್?
ಮನೆಯಲ್ಲಿ ಈ ಕೆಲಸಗಳನ್ನು ಮಾಡಲು ನಿಮಗೆ ಯಾರು ಸಹಾಯವನ್ನು ಮಾಡ್ತಾರೆ ಕೇಳ್ಬೋದು. ಯಾರು ಸಹಾಯ ಮಾಡ್ತಾರೆ? ನಿಮ್ಮ ತಂದೆ, ಫಾದರ, ಮದರ, ಬ್ರದರ, ಸಿಸ್ಟರ, ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಯಾರು ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟು, ಡು ಯು ಥಿಂಕ್ ಈಚ್ ಫ್ಯಾಮಿಲಿ ಮೆಂಬರ್ ಇಸ್ ಇಂಪಾರ್ಟೆಂಟ್? ವೈ ಡು ಯು ಥಿಂಕ್ ಸೊ? ಕುಟುಂಬದ ಪ್ರತಿ ಸದಸ್ಯನು ಮುಖ್ಯ ಎಂದು ನಿಮಗೆ ಅನಿಸ್ತಿದೆ, ಏಕೆ? ಹೌದಾ, ಈ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇಂಪಾರ್ಟೆಂಟಾ? ಯಾಕೆ ಇಂಪಾರ್ಟೆಂಟು ಅಂತಕ್ಕಂಥ ಕ್ವಶನ್ನ ಮಗುವನ್ನು ಕೇಳಿ ನೀವೇನು ಮಾಡಬೇಕಾಗುತ್ತೆ? ಆನ್ಸರ್ನಲ್ಲಿ ಮಾಡಬೇಕಾಗುತ್ತೆ. ಇನ್ನು ಆ್ಯಕ್ಟಿವಿಟಿ 3, ಲುಕ್ ಅಟ್ ದಿಸ್ ಪಿಕ್ಚರ್ ಆ್ಯಂಡ್ ಟ್ರೈ ಟು ಟೆಲ್ ಎ ಸ್ಟೋರಿ. ಇಲ್ಲಿ ನಿಮಗೆ ಒಂದು ಚಿತ್ರ ಕಾಣಿಸ್ತಿದೆ ನೋಡ್ರಿ. ಇಲ್ಲಿ ಒಬ್ಬ ಅಜ್ಜಿಗೆ ಹುಷಾರು ಇರೋದಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಅವರ ಮೊಮ್ಮಗ ಹೋಗಿ ಅವರ ತಂದೆಗೆ ಹೇಳ್ತಾನೆ ಅಜ್ಜಿಗೆ ಹುಷಾರಿಲ್ಲ ಅಂತಕ್ಕಂಥದ್ದನ್ನು. ಆವಾಗ ಅವರ ತಂದೆ ಡಾಕ್ಟ್ರನ್ನ ಕರ್ಕೊಂಡು ಬಂದು ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಮಾಡಿದಾಗ ಎಲ್ಲ ಅವರ ಆರೋಗ್ಯವನ್ನು ವಿಚಾರಿಸ್ತಿರ್ತಕ್ಕಂಥ ಒಂದು ಫೋಟೋವನ್ನು ನೀವಲ್ಲಿ ನೋಡ್ಬೋದಾಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ನೋಡಿ, ಕ್ವಶನ್ ಏನಿದೆ ನೋಡಿ. ವೈ ಈಸ್ ಗ್ರ್ಯಾಂಡ್ ಮದರ್ ಸ್ಲೀಪಿಂಗ್? ಅಜ್ಜಿ ಏಕೆ ಮಲಗಿದ್ದಾರೆ? ಗ್ರ್ಯಾಂಡ್ ಮದರ್ ಈಸ್ ನಾಟ್ ಫೀಲಿಂಗ್ ವೆಲ್. ಅವರಿಗೆ ಹುಷಾರಿಲ್ಲ, ಆ ಕಾರಣದಿಂದ ಅವರು ಮಲಗಿದ್ದಾರೆ. ಆರೋಗ್ಯ ಸರಿ ಇಲ್ಲದ ಕಾರಣ ಮಲಗಿದ್ದಾರೆ. ವಾಟ್ ಡಿಡ್ ರಾಜು ಡೂ ಟು ಹೆಲ್ಪ್ ಇಸ್ ಗ್ರ್ಯಾಂಡ್ ಮದರ್? ತನ್ನ ಅಜ್ಜಿಗೆ ನೆರವಾಗಲು ರಾಜು ಏನು ಮಾಡ್ದ? ಅಲ್ಲಿ ಕೊಟ್ಟಿರ್ತಕ್ಕಂಥ ಹುಡುಗನ ಹೆಸರು ರಾಜು ಅಂತ ಇರ್ತದೆ. ಏನು ಮಾಡ್ತಾನೆ ಅವನು? ರಾಜು ಗೇವ್ ವಾಟರ್ ಆ್ಯಂಡ್ ಮೆಡಿಸಿನ್ ಟು ಗ್ರ್ಯಾಂಡ್ ಮದರ್. ರಾಜು ಅವರ ಅಜ್ಜಿಗೆ ಟ್ಯಾಬ್ಲೆಟ್ ಮತ್ತು ನೀರನ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಇನ್ನು ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವು ಹೇಗೆ ಸಹಾಯ ಮಾಡುವಿರಿ? ಹೌ ಡು ಯು ಹೆಲ್ಪ್ ಯುವರ್ ಫ್ಯಾಮಿಲಿ ಮೆಂಬರ್ಸ್? ನಿಮ್ಮ ಕುಟುಂಬ ಸದಸ್ಯರಿಗೆ ನೀವು ಯಾವ ರೀತಿ ಹೆಲ್ಪ್ ಮಾಡ್ತೀರಾ ಮನೆಯಲ್ಲಿ ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಆನ್ಸರ್ನ ಬರೀಬೇಕಾಗುತ್ತೆ. ಇನ್ನು 4ನೇ ಚಟುವಟಿಕೆ, ಇಲ್ಲೊಂದಷ್ಟು ಪಿಕ್ಚರ್ಸ್ನ ಕೊಟ್ಟಿದ್ದಾರೆ. ಲುಕ್ ಅಟ್ ದಿಸ್ ಪಿಕ್ಚರ್ ಬಿಲೋ. ಈ ಕೆಳಗಿನ ಚಿತ್ರಗಳನ್ನು ನೋಡಿ. ಐ ಆಮ್ ಫೀಲಿಂಗ್ ಥರ್ಸ್ಟಿ, ಮೈ ಲೆಗ್ ಈಸ್ ಪೇನಿಂಗ್, ಹೋ ಮಾ ಇಟ್ ಈಸ್ ಡಿಫಿಕಲ್ಟ್ ಟು ಕ್ರಾಸ್ ದ ರೋಡ್. ಇಲ್ಲಿ ಒಂದಷ್ಟು ಸಿಚುವೇಶನನ್ನು ಕ್ರಿಯೇಟ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ ಪಿಕ್ಚರ್ಸ್ಗಳನ್ನು. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ವಾಟ್ ವಿಲ್ ಯು ಡೂ ಇನ್ ಸಚ್ ಸಿಚುವೇಶನ್? ಇಂಥ ಸಿಚುವೇಶನಲ್ಲಿ ನೀವೇನು ಮಾಡ್ತೀರಾ? ನನಗೆ ಬಹಳ ಬಾಯಾರಿಕೆ ಆಗಿದೆ, ಆ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಐ ವಿಲ್ ಗಿವ್ ದೆಮ್ ವಾಟರ್ ಟು ಡ್ರಿಂಕ್. ಅವ್ರಿಗೆ ಕುಡಿಯೋದಕ್ಕೆ ನೀರನ್ನು ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಮೈ ಲೆಗ್ ಈಸ್ ಪೇನಿಂಗ್, ನನ್ನ ಕಾಲಿಗೆ ನೋವಾಗಿದೆ. ನೀವೇನು ಮಾಡ್ತೀರಾ? ಐ ವಿಲ್ ಹೆಲ್ಪ್ ದೆಮ್ ಟು ಸಿಟ್ ಆ್ಯಂಡ್ ಗಿವ್ ಸಪೋರ್ಟ್. ನಾನು ಅವ್ರಿಗೆ ಕುಳಿತುಕೊಳ್ಳೋದಕ್ಕೆ ಸಪೋರ್ಟನ್ನು ಮಾಡ್ತೀನಿ. ಮತ್ತು ಅಲ್ಲಿ ಹುಡುಗಿ ಬಿದ್ದಿದೆ, ಆವಾಗ ಏನು ಮಾಡ್ತೀರಾ? ಅವ್ರಿಗೆ ಸಹಾಯವನ್ನು ಮಾಡ್ತೀನಿ. ನೆಕ್ಸ್ಟ್ ನೋಡಿರಿ, ಇಟ್ ಈಸ್ ಡಿಫಿಕಲ್ಟ್ ಟು ಕ್ರಾಸ್ ದ ರೋಡ್. ನನಗೆ ರೋಡನ್ನ ಕ್ರಾಸ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ? ಐ ವಿಲ್ ಹೋಲ್ಡ್ ದೇರ್ ಹ್ಯಾಂಡ್ ಆ್ಯಂಡ್ ಹೆಲ್ಪ್ ದೆಮ್ ಕ್ರಾಸ್ ದ ರೋಡ್ ಸೇಫ್ಲಿ. ಅವ್ರಿಗೆ ನಾನು ಸೇಫಾಗಿ ಹೋಗೋದಕ್ಕೆ ಸಹಾಯವನ್ನು ಮಾಡ್ತೀನಿ, ರೋಡ್ ಕ್ರಾಸ್ ಮಾಡೋದಕ್ಕೆ ಸಹಾಯವನ್ನು ಮಾಡ್ತೀನಿ. ಇನ್ನು ಚಟುವಟಿಕೆ 5, ಇಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ. ಆ ಹಾಡನ್ನು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದು ಒಂದು ರೈಮ್ ಇಲ್ಲಿದೆ. ಎಲ್ಡರ್ಸ್ ನೀಡ್ ಅವರ್ ಹೆಲ್ಪ್, ಸಿಕ್ ನೀಡ್ ಅವರ್ ಕೇರ್, ಲರ್ನ್ ಟು ಶೇರ್ ಆ್ಯಂಡ್ ಹೆಲ್ಪ್ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಕೇರ್. ಇದನ್ನು ಒಂದು ಹಾಡೋದ್ರ ಮೂಲಕ ಮಕ್ಕಳಿಗೆ ರೈಮನ್ನು ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಆ್ಯಕ್ಟಿವಿಟಿ 6, ಡಿಡ್ ಯು ಎಂಜಾಯ್ ಸಿಂಗಿಂಗ್ ದಿಸ್ ರೈಮ್? ಎಂಜಾಯ್ ದ ರೈಮ್. ಹಾಡನ್ನು ಹಾಡಿ ನಿಮಗೆ ಆನಂದ ಆಯಿತೆ, ನೀವು ಹಾಡನ್ನು ಹಾಡಿದ್ರಲ್ಲ ನಿಮ್ಗೆ ಸಂತೋಷ ಆಯಿತಾ? ಎಸ್, ಐ ಆಮ್ ಹ್ಯಾಪಿ. ನೆಕ್ಸ್ಟ್, ವೆನ್ ಡು ಯು ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ? ನಿಮ್ಮ ಕುಟುಂಬದವರೊಂದಿಗೆ ನೀವು ಯಾವಾಗ ಆನಂದಿಸುವಿರಿ ಅಂತಕ್ಕಂಥ ಒಂದು ಕ್ವಶನ್ ಇದೆ. ಎಸ್ ಐ ಎಂಜಾಯ್ಡ್ ಸಿಂಗಿಂಗ್ ದ ರೈಮ್. ಮೊದಲನೇ ಕ್ವಶನ್ಗೆ ನಾನು ಹೇಳ್ತಿರ್ತಕ್ಕಂಥದ್ದು, ಡಿಡ್ ಯು ಎಂಜಾಯ್ ಸಿಂಗಿಂಗ್ ದ ರೈಮ್? ಎಸ್, ಐ ಎಂಜಾಯ್ಡ್ ಸಿಂಗಿಂಗ್ ದ ರೈಮ್. ಹೌದು, ನನಗೆ ಸಂತೋಷ ಆಯಿತು, ನನಗೆ ಖುಷಿ ಆಯಿತು ಈ ರೈಮನ್ನು ಹಾಡಿದ್ದಕ್ಕೆ. ಎರಡನೇ ಕ್ವಶನು, ವೆನ್ ಡು ಯು ಎಂಜಾಯ್ ವಿತ್ ಯುವರ್ ಫ್ಯಾಮಿಲಿ? ನಿಮ್ಮ ಕುಟುಂಬದವರೊಂದಿಗೆ ನೀವು ಯಾವಾಗ ಸಂತೋಷದಿಂದ ಇರ್ತೀರಾ ಅಂತಕ್ಕಂಥ ಕ್ವಶನು. ಅದಕ್ಕೆ ನೀವು ಬರೀಬೋದು, ಐ ಎಂಜಾಯ್ ವಿತ್ ಮೈ ಫ್ಯಾಮಿಲಿ
ಡ್ಯೂರಿಂಗ್ ಹಾಲಿಡೇಸ್ ಆ್ಯಂಡ್ ವೀಕೆಂಡ್ಸ್. ನಾನು ನನ್ನ ಫ್ಯಾಮಿಲಿ ಜೊತೆಗೆ ನಾನು ಆನಂದದಿಂದ ಕಳೀತೀನಿ. ಯಾವ ಸಂದರ್ಭದಲ್ಲಿ ಅಂತಂದರೆ ನನಗೆ ರಜೆಯ ಸಂದರ್ಭದಲ್ಲಿ, ನನಗೆ ಹಾಲಿಡೇಯನ್ನು ಕೊಡ್ತಾರಲ್ಲ ಸ್ಕೂಲಲ್ಲಿ ಹಾಲಿಡೇಯನ್ನು ಕೊಟ್ಟಂಥ ಸಂದರ್ಭದಲ್ಲಿ, ಹಾಗೆ ವೀಕೆಂಡಲ್ಲಿ ನಾನು ಬಹಳ ಆನಂದದಿಂದ ನನ್ನ ಫ್ಯಾಮಿಲಿ ಜೊತೆಗೆ ನಾನು ಕಾಲವನ್ನು ಕಳೀತೀನಿ. ನೆಕ್ಸ್ಟು, ಡು ಯು ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಡ್ಯೂರಿಂಗ್ ಫೆಸ್ಟಿವಲ್? ಹಬ್ಬಗಳಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ಕಾಲ ಕಳೆಯೋದು ನಿಮಗೆ ಇಷ್ಟವೇ ಅಂತಕ್ಕಂಥ ಕ್ವಶನ್ನು. ಎಸ್, ಐ ಲವ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ ಡ್ಯೂರಿಂಗ್ ಫೆಸ್ಟಿವಲ್ಸ್. ಹೌದು, ನಾನು ಹಬ್ಬಗಳ ಸಂದರ್ಭದಲ್ಲಿ ನಮ್ಮ ಕುಟುಂಬದವರೊಂದಿಗೆ ಕಾಲ ಕಳೆಯೋದಕ್ಕೆ ನಾನು ಇಷ್ಟವನ್ನು ಪಡ್ತೇನೆ. ಕ್ಯಾನ್ ಯು ಟೆಲ್ ಮಿ ದ ಫೆಸ್ಟಿವಲ್ಸ್ ಯು ಸೆಲೆಬ್ರೇಟ್ ಅಟ್ ಹೋಮ್? ನೀವು ಮನೆಯಲ್ಲಿ ಆಚರಿಸ್ತಕ್ಕಂಥ ಹಬ್ಬಗಳು ಯಾವುದು? ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಹಬ್ಬಗಳನ್ನು ಆಚರಿಸ್ತೀರಾ ಅಂತಕ್ಕಂಥ ಕ್ವಶನ್ನ ಕೇಳಬೇಕು. ಅವು ಹೇಳ್ತವೆ ಮಕ್ಕಳು. ದೀಪಾವಳಿ, ಗಣೇಶ ಚತುರ್ಥಿ, ಯುಗಾದಿ, ಈದ್, ರಂಜಾನ್, ಈ ಥರ ಮಕ್ಕಳು ಆನ್ಸರ್ಗಳನ್ನು ಹೇಳ್ತವೆ. ಆನ್ಸರ್ನಲ್ಲಿ ನೀವು ಬರೀಬೇಕಾಗುತ್ತೆ ಮಕ್ಕಳು. ಮತ್ತು ಶೇರ್ ಸಮಥಿಂಗ್ ಅಬೌಟ್ ಎ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ಆಚರಿಸ್ತಕ್ಕಂಥ ಯಾವುದಾದ್ರು ಒಂದು ಹಬ್ಬದ ಬಗ್ಗೆ ಹೇಳಿ ಅಂತ ಕೇಳಿದಾಗ ಹೇಳ್ಬೋದು ಮಕ್ಕಳು. ದೀಪಾವಳಿ ಬಗ್ಗೆ, ಆನ್ ದೀಪಾವಳಿ ವಿ ಲೈಟ್ ಬ್ಯೂಟಿಫುಲ್ ಲ್ಯಾಂಪ್ಸ್ ಆ್ಯಂಡ್ ವಿಯರ್ ನ್ಯೂ ಕ್ಲೋತರ್ಸ್. ನಾನು ಹೊಸ ಬಟ್ಟೆಗಳನ್ನು ದೀಪಾವಳಿ ಹಬ್ಬದಲ್ಲಿ ಹಾಕ್ಕೊಳ್ತೇನೆ ಮತ್ತು ಮನೆಯಲ್ಲಿ ದೀಪವನ್ನು ಹಚ್ಚುತ್ತೇನೆ ಅಂತಕ್ಕಂಥದ್ದು. ಇನ್ನು ಚಟುವಟಿಕೆ 7, ನಮ್ಮ ಕೆಲವು ಸ್ನೇಹಿತರು ಅವರ ಹಬ್ಬಗಳ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳಿ. ಲಿಸನ್ ಟು ವಾಟ್ ಸಮ್ ಆಫ್ ಯುವರ್ ಫ್ರೆಂಡ್ಸ್ ಹ್ಯಾವ್ ಟು ಸೇ ಅಬೌಟ್ ದೇರ್ ಫೆಸ್ಟಿವಲ್. ಅವರವರ ಫೆಸ್ಟಿವಲ್ ಬಗ್ಗೆ ಫ್ರೆಂಡ್ಸ್ಗಳು ಹೇಗೆ ಹೇಳ್ತಾರೆ ನೋಡಿ. ಐ ಆಮ್ ಪೂರ್ವಿ, ವಿ ಸೆಲೆಬ್ರೇಟ್ ದಿವಾಲಿ, ವಿ ಲೈಟ್ ಲ್ಯಾಂಪ್ಸ್, ವಿ ಪುಟ್ ಆಕಾಶ ದೀಪ ಅಟ್ ದ ಎಂಟ್ರೆನ್ಸ್ ಆಫ್ ಅವರ್ ಹೌಸ್. ನನ್ನ ಹೆಸರು ಪೂರ್ವಿ, ನಾವು ದೀಪಾವಳಿ ಹಬ್ಬವನ್ನು ಆಚರಿಸ್ತೇವೆ. ನಾವು ಮನೆ ಎಂಟ್ರೆನ್ಸಲ್ಲಿ ಆಕಾಶ ದೀಪವನ್ನು ಹಚ್ತೇವೆ. ಐ ಆಮ್ ರಹೀಮ್, ವಿ ಸೆಲೆಬ್ರೇಟ್ ಈದ್ ಉಲ್ ಫಿತ್ರ್, ವಿ ಆಫರ್ ಪ್ರೇಯರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಸ್ವೀಟ್. ನಾನು ರಹೀಮ, ನಾವು ಅದು ಈದ್ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ನಾವು ಆ ಸಂದರ್ಭದಲ್ಲಿ ಪ್ರೇಯರನ್ನು ಮಾಡ್ತೀವಿ ಮತ್ತು ಸ್ವೀಟನ್ನು ಎಲ್ಲರಿಗೂ ಹಂಚ್ತೀವಿ. ಐ ಆಮ್ ಮೇರಿಯಾ, ವಿ ಸೆಲೆಬ್ರೇಟ್ ಕ್ರಿಸ್ಮಸ್, ವಿ ಕಟ್ ಆ್ಯಂಡ್ ಈಟ್ ಕೇಕ್ಸ್, ವಿ ವಿಶ್ ಮೇರಿ ಕ್ರಿಸ್ಮಸ್ ಟು ಆಲ್. ನನ್ನ ಹೆಸರು ಮರಿಯಾ, ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಜೊತೆಗೆ ಕೇಕನ್ನು ತಿಂತೀವಿ, ಕೇಕನ್ನು ಕಟ್ ಮಾಡಿ ನಾವೆಲ್ಲ ತಿಂತೀವಿ ಮತ್ತು ಮೇರಿ ಕ್ರಿಸ್ಮಸ್ ಅಂತೇಳಿ ಎಲ್ಲರೂ ಕೂಡ ವಿಶ್ ಮಾಡ್ತೀವಿ. ಐ ಆಮ್ ಕುಲ್ಜೀತ್, ವಿ ಸೆಲೆಬ್ರೇಟೆಡ್ ಗುರುನಾನಕ್ ಜಯಂತಿ, ವಿ ವಿಯರ್ ನ್ಯೂ ಕ್ಲೋತಸ್ ಆ್ಯಂಡ್ ವಿ ಆಫರ್ ಪ್ರೇಯರ್ಸ್ ಅಟ್ ದ ಗುರುದ್ವಾರ. ನನ್ನ ಹೆಸರು ಕುಲ್ಜಿತ್ ಅಂತೇಳಿ ನಾವು ಗುರುನಾನಕ್ ಜಯಂತಿಯನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಹೊಸ ಬಟ್ಟೆಗಳನ್ನು ಹಾಕೋತೀವಿ, ಜೊತೆಗೆ ಪ್ರೇಯರನ್ನು ಮಾಡ್ತೀವಿ ಗುರುದ್ವಾರದಲ್ಲಿ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ತಮ್ಮ ಸ್ನೇಹಿತರುಗಳಿಗೆ ಹೇಳ್ಕೊಳ್ತಕ್ಕಂಥದ್ದು. ಅಂದರೆ ಮಕ್ಕಳು ಏನು ಮಾಡಬೇಕು, ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತಕ್ಕಂಥ ಮಕ್ಕಳುಗಳನ್ನು ನಿಲ್ಲಿಸಿ ಇದೊಂದು ಆ್ಯಕ್ಟಿವಿಟಿಯನ್ನು ಮಾಡಿಸ್ಬೋದಾಗಿರ್ತದೆ. ಇನ್ನು ಆ್ಯಕ್ಟಿವಿಟಿ 8, ಇಲ್ಲಿ ಕಾಣ್ತಿರ್ತಕ್ಕಂಥ ಪಿಕ್ಚರ್ಗಳನ್ನು ನೋಡಿ. ಲುಕ್ ಅಟ್ ದಿಸ್ ಪಿಕ್ಚರ್ ಗಿವನ್ ಆ್ಯಂಡ್ ನೇಮ್ ದ ಫೆಸ್ಟಿವಲ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ನೋಡಿ ಹಬ್ಬಗಳನ್ನು ಹೇಳಬೇಕು. ಮೊದಲನೇದು ನೋಡಿ, ಗಣೇಶ ಚತುರ್ಥಿ ಆಗಿರ್ತದೆ, ಇದು ಈದ್ ಹಬ್ಬ ಆಗಿರ್ತದೆ, ನೆಕ್ಸ್ಟ್ ಕ್ರಿಸ್ಮಸ್ ಆಗಿರ್ತದೆ, ಇದು ಗುರುನಾನಕ್ ಜಯಂತಿ ಆಗಿರ್ತದೆ, ಮತ್ತು ಇದು ದಸರಾದ ಸಂದರ್ಭದಲ್ಲಿ, ಮತ್ತು ಇದು ಬಾಹುಬಲಿಯ ಮಸ್ತಾಭಿಷೇಕವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು, ಇದು ನಾಗಪಂಚಮಿಯ ಒಂದು ಹಬ್ಬದಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಇದು ಬುದ್ಧ ಪೌರ್ಣಮಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪಿಕ್ಚರ್ಗಳನ್ನು ನಾವಲ್ಲಿ ಕಾಣ್ಬೋದಾಗಿರ್ತದೆ. ಇನ್ನು ಆ್ಯಕ್ಟಿವಿಟಿ 9, ವಿಚ್ ಫೆಸ್ಟಿವಲ್ ಡು ವಿ ಸೆಲೆಬ್ರೇಟೆಡ್ ಅಟ್ ಹೋಮ್? ನಿಮ್ಮ ಶಾಲೆಯಲ್ಲಿ ಆಚರಿಸುವ ಹಬ್ಬಗಳು ಯಾವುದು? ನಿಮ್ಮ ಶಾಲೆಯಲ್ಲಿ ಯಾವ ಹಬ್ಬಗಳನ್ನು ಆಚರಣೆ ಮಾಡ್ತೀರಾ? ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಆ್ಯಂಡ್ ಗಾಂಧಿ ಜಯಂತಿ. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ. ಶೇರ್ ವಿತ್ ಯುವರ್ ಫ್ರೆಂಡ್ಸ್ ವಿಚ್ ಸ್ಕೂಲ್ ಫೆಸ್ಟಿವಲ್ ಯು ಲೈಕ್ ದ ಮೋಸ್ಟ್ ಆ್ಯಂಡ್ ವೈ. ಶಾಲೆಯಲ್ಲಿ ಆಚರಿಸುವ ಯಾವ ಹಬ್ಬ ನಿಮಗೆ ಬಹಳ ಇಷ್ಟ, ಏಕೆ ಎಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಹಬ್ಬಗಳಲ್ಲಿ ನಿಮಗೆ ಯಾವ ಒಂದು ಫೆಸ್ಟಿವಲ್ ಇಷ್ಟ ಅಂತಕ್ಕಂಥದ್ದನ್ನು ಅಲ್ಲಿ ಮಕ್ಕಳು ಹೇಳಬೇಕಾಗುತ್ತೆ ಮತ್ತು ಆ ಫ್ರೆಂಡ್ಸ್ ಜೊತೆ ಅದನ್ನು ಡಿಸ್ಕಸನ್ನು ಮಾಡಬೇಕಾಗಿರ್ತದೆ. ಇಲ್ಲಿ ಫೋಟೋವನ್ನು ನೋಡ್ಬೋದಾಗಿರ್ತದೆ. ಶಾಲೆಯ ಹಬ್ಬಗಳ ಸಂದರ್ಭದಲ್ಲಿ ಯಾವ ರೀತಿ ಆಚರಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನ ಒಂದು ಪಿಕ್ಚರನ್ನು ಇಲ್ಲಿ ಕೊಟ್ಟಿದ್ದಾರೆ.
ನೆಕ್ಸ್ಟ್ ನೋಡಿರಿ, ಗ್ರೂಪ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ತರಗತಿಯನ್ನು 3 ಗುಂಪುಗಳಾಗಿ ವಿಂಗಡಿಸಿ ಪ್ರತಿ ಗುಂಪಿನವರು ಒಂದೊಂದು ರಾಷ್ಟ್ರೀಯ ಹಬ್ಬದ ಆಚರಣೆ ಬಗ್ಗೆ ತಮ್ಮ ಗುಂಪಿನಲ್ಲಿ ಚರ್ಚಿಸುವರು. ಆ ವಿಷಯವನ್ನು ಹಬ್ಬದ ಆಚರಣೆ ಚಿತ್ರವನ್ನು ಚಾರ್ಟ್ ಪೇಪರ್ ಮೇಲೆ ಬಿಡಿಸಲು ಅವರಿಗೆ ತಿಳಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರು ಒಂದು ಹಬ್ಬ, ರಾಷ್ಟ್ರೀಯ ಹಬ್ಬದಲ್ಲಿ ಒಂದು 3 ಗುಂಪು ಮಾಡಿ ಅವ್ರಿಗೆ ಹೇಳ್ತಕ್ಕಂಥದ್ದು, ನಿಮಗೆ ಯಾವ ಹಬ್ಬ ಇಷ್ಟ ಅಂತೇಳಿ ಚರ್ಚೆ ಮಾಡಿ ಅದನ್ನು ಒಂದು ಚಾರ್ಟನ್ನು ಕೊಟ್ಟು ಒಂದು ಪೇಪರನ್ನು ಕೊಟ್ಟು ಅಲ್ಲಿ ಚಿತ್ರವನ್ನು ಬಿಡಿಸ್ತಕ್ಕಂಥ ಆ್ಯಕ್ಟಿವಿಟಿ ಇದಾಗಿರ್ತದೆ. ಇನ್ನು ಇಲ್ಲಿ ಆಗಲೇ ಹೇಳ್ದಂಗೆ ನಿಮಗೆ ಇಷ್ಟವಾದ ಯಾವುದಾದ್ರೂ ಹಬ್ಬದ ಚಿತ್ರವನ್ನು ಇಲ್ಲಿ ಬಿಡಿಸಿ ಅದಕ್ಕೆ ಬಣ್ಣವನ್ನು ಹಚ್ಚತಕ್ಕಂಥದ್ದು. ಡ್ರಾ ದ ಪಿಕ್ಚರ್ ಆಫ್ ಎನಿ ಫೆಸ್ಟಿವಲ್ ಯು ಲೈಕ್ ಆ್ಯಂಡ್ ಕಲರ್ ಇಟ್. ಇನ್ನು ವಾಟ್ ಫಂಕ್ಷನ್ ಹ್ಯಾವ್ ಯು ಸೆಲೆಬ್ರೇಟೆಡ್ ಅಟ್ ಯುವರ್ ಹೋಮ್ ಆರ್ ಕಮ್ಯುನಿಟಿ. ನಿಮ್ಮ ಮನೆಯಲ್ಲಿ ಅಥವಾ ಸಮುದಾಯದಲ್ಲಿ ಯಾವ ಸಮಾರಂಭಗಳನ್ನು ಆಚರಿಸ್ತೀರಾ ಅಂತಕ್ಕಂಥದ್ದು. ಬರ್ತ್ಡೇ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಅಥವಾ ನೇಮಿಂಗ್ ಸೆರೆಮನಿ ಆಗಿರ್ಬೋದು. ನಾಮಕರಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅಂದರೆ ಶಾಲೆಯನ್ನು ಬಿಟ್ಟು ಮನೆಯಲ್ಲಿ ಅಥವಾ ಸಮಾಜದಲ್ಲಿ ಆಚರಿಸ್ತಕ್ಕಂಥ ಕೆಲವು ಸಮಾರಂಭಗಳನ್ನು ಬರೀರಿ ಅಂತ ಹೇಳ್ತಿರ್ತಕ್ಕಂಥದ್ದು. ಬರ್ತ್ಡೇ, ಮ್ಯಾರೇಜ್, ನೇಮಿಂಗ್ ಸೆರೆಮನಿ. ಹೌ ಡಿಡ್ ಯು ಸೆಲೆಬ್ರೇಟ್ ಇಟ್. ಅವುಗಳನ್ನು ನೀವು ಯಾವ ರೀತಿ ಆಚರಣೆಯನ್ನು ಮಾಡ್ತೀರಾ. ವಿ ವಿಯರ್ ನ್ಯೂ ಕ್ಲೋಥಸ್, ಡೆಕೋರೇಟೆಡ್ ದ ಹೌಸ್ ಆ್ಯಂಡ್ ಏಟ್ ಸ್ವೀಟ್ ಫುಡ್ಸ್ ಆ್ಯಂಡ್ ವಿತ್ ಫ್ಯಾಮಿಲಿ. ಇಷ್ಟೇ ಬರೀರಿ. ನಾವು ಈ ಒಂದು ಹಬ್ಬಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಬಟ್ಟೆಗಳನ್ನು ಹಾಕೋತೀವಿ, ಜೊತೆಗೆ ಮನೆಯನ್ನು ನಾವು ಡೆಕೋರೇಟ್ ಮಾಡ್ತೀವಿ, ಜೊತೆಗೆ ಸಿಹಿಯನ್ನು ಹಂಚ್ತೀವಿ, ನಮ್ಮನ್ನು ಫ್ಯಾಮಿಲಿ ಜೊತೆ ಚೆನ್ನಾಗಿ ಎಂಜಾಯನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನೀವಲ್ಲಿ ಬರೀಬೇಕಾಗುತ್ತೆ. ಇನ್ನು ಆ್ಯಕ್ಟಿವಿಟಿ 8, ಬೆಳಗಿನ ಜಾವಕ್ಕೆ ಮೂಡಲು ಕೆಂಪಾದಾಗ ಸ್ವಾಮಿ ಮುಡಿ ಬರುವಾಗ ಹಾಡಿ ಹೇಳುತ್ತಾನ ಜೋಜೋ, ಕಂಚಿನ ಬಟ್ಟಲಾಗ ಮಿಂಚೆಣ್ಣೆ ಬಿಟ್ಟುಕೊಂಡು ತೀಡಿ ಹಚ್ಚುವಾಗ ಕಾಡಿ ಹೇಳುತ್ತಾನ ಜೋಜೋ. ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ, ಆ ಪದ್ಯವನ್ನು ಹಾಡ್ತಕ್ಕಂಥದ್ದು, ಮಕ್ಕಳು ಕೂಡ ಹಾಡಿಸ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ನಡೆದ ಸಮಾರಂಭದ ಛಾಯಾಚಿತ್ರವನ್ನು ಕೆಳಗಿನ ಜಾಗದಲ್ಲಿ ಅಂಟಿಸಿ. ಮಕ್ಕಳು ಅವ್ರ ಮನೆಯಲ್ಲಿ ಯಾವ್ದಾದ್ರು ಫಂಕ್ಷನ್ ಆದರೆ ಅಥವಾ ಪಕ್ಕದ ಮನೆಯಲ್ಲಿ ಯಾವ್ದಾದ್ರು ಆಗಿದ್ದರೆ ಅಂಥ ಫೋಟೋವನ್ನು ತಂದು ಇಲ್ಲಿ ಮಕ್ಕಳು ಅಂಟಿಸಬೇಕಾಗಿರ್ತದೆ. ಇದೊಂದು ಆ್ಯಕ್ಟಿವಿಟಿ ಆಗಿರ್ತದೆ. ಇನ್ನು ಒಂದಷ್ಟು ವರ್ಕ್ಶೀಟನ್ನು ಕೊಟ್ಟಿದ್ದಾರೆ ನೋಡಿ. ದಿಸ್ ಈಸ್ ಯುವರ್ ಫ್ಯಾಮಿಲಿ ಟ್ರೀ, ರೈಟ್ ದ ನೇಮ್ಸ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇನ್ ದ ಫ್ರೂಟ್ಸ್ ಹ್ಯಾಂಗಿಂಗ್ ಇನ್ ದ ಟ್ರೀ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಫ್ರೂಟ್ಸ್ ಮೇಲ್ಗಡೆ ಅವರ ಒಂದು ಕುಟುಂಬದ ಸದಸ್ಯರ ಹೆಸರನ್ನು ಇಲ್ಲಿ ಬರೀಬೇಕಾಗುತ್ತೆ. ಅವ್ರ ಕುಟುಂಬದಲ್ಲಿ ಯಾರಿದ್ದಾರೆ ಅವ್ರ ಹೆಸರುಗಳನ್ನೆಲ್ಲ ಈ ಒಂದು ಮಾವಿನ ಹಣ್ಣಿನ ಮೇಲೆ ಬರೆಯೋ ರೀತಿ ನೀವು ಅಲ್ಲಿ ಮಾಡಬೇಕಾಗುತ್ತೆ. ಇನ್ನು ಡ್ರಾ ಲೈನ್ಸ್ ಫ್ರಮ್ ದ ಪಿಕ್ಚರ್ ಆಫ್ ದ ಹೌಸ್ ಟು ದ ಪೀಪಲ್ ಹೂ ಲಿವ್ ಅಟ್ ಯುವರ್ ಹೋಮ್. ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಗ್ರ್ಯಾಂಡ್ ಫಾದರ್ ಲಿವ್ಸ್ ವಿತ್ ಯು ಡ್ರಾ ಎ ಲೈನ್ ಬಿಟ್ವೀನ್ ದ ಪಿಕ್ಚರ್ ಆಫ್ ಹೌಸ್ ಆ್ಯಂಡ್ ದ ಪಿಕ್ಚರ್ ಆಫ್ ದ ಗ್ರ್ಯಾಂಡ್ ಫಾದರ್. ನೋಡಿ, ನೀವು ಹೊರಗಡೆ ಹೋಗ್ಬೇಕಾದ್ರೆ ಯಾರ ಜೊತೆ ಹೋಗ್ತೀರಾ ಅಂತಕ್ಕಂಥದ್ದು ಅಲ್ಲಿಗೆ ನೀವೇನು ಮಾಡಬೇಕು, ಡ್ರಾವನ್ನು ಮಾಡಬೇಕಾಗುತ್ತೆ. ಅಂದರೆ ಗೆರೆಯನ್ನು ಹೇಳೋದ್ರ ಮೂಲಕ ಈ ಒಂದು ಆ್ಯಕ್ಟಿವಿಟಿನ ನೀವು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಕಂಪ್ಲೀಟ್ ದ ಕ್ರಾಸ್ ವರ್ಡ್ ಪಜಲ್ ವಿತ್ ದ ಹೆಲ್ಪ್ ಆಫ್ ಪಿಕ್ಚರ್ ಗಿವನ್. ಇಲ್ಲಿ ಯಾವ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತಾರೆ, ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪಜಲ್ ಕೊಟ್ಟಿದ್ದಾರೆ. ಆ ಪಜಲ್ನ ನೀವು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ನೀವು ಅಲ್ಲಿ ನೋಡಿ ಎಷ್ಟು ಈಸಿ ಇದೆ. ಅಲ್ಲಿ ಮ್ಯಾರೇಜ್ ಆಗ್ತಾಯಿದ್ದಾರೆ, ಮತ್ತು ದಸರಾ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಈ ಥರ ಹಬ್ಬಗಳನ್ನು ಮಾಡ್ತಾಯಿದ್ದಾರೆ. ಈ ಹಬ್ಬಗಳದ್ದು ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಅದನ್ನು ನೀವಲ್ಲಿ ಆ ಫಜಲನ್ನು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಇಷ್ಟು ಈ ಒಂದು ಮೊದಲ ಒಂದು